ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೌತೆಕಾಯಿಯಿಂದ ಪಕೋಡ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೌತೆಕಾಯಿಯಿಂದ ಪಕೋಡ ಹೇಗ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಈ ತರ ಸೌತೆಕಾಯಿನ ತಗೊಂಡು ಈ ತರದ್ದು ನಾನು ಎರಡನ್ನು ತಗೊಂಡಿದ್ದೇನೆ. ಎರಡು ಸೌತೆಕಾಯಿನ ಸಿಪ್ಪೆ ತಗೊಂಡು ಈ ತರ ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು. ಹಾಗೇನೆ ಇಟ್ಕೋಬಾರ್ದು, ಇದು ನೀರಿನ ಅಂಶ ಜಾಸ್ತಿ ಇರುತ್ತಲ್ಲ ಸೌತೆಕಾಯಲ್ಲಿ, ಅದಕ್ಕೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ. ನಂತರ ನಾನು 3/4 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರು, 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ನಿಂಬೆಹಣ್ಣು. ಇಷ್ಟನ್ನು ಬಳಸ್ಕೊಂಡು ಹೇಗೆ ಈಸಿಯಾಗಿ ಸೌತೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ಬೌಲ್ ತಗೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ತುರಿದಿಟ್ಕೊಂಡಿರೋಂಥ ಸೌತೆಕಾಯಿನ ಹಾಕ್ಕೋಬೇಕು. 3/4 ಕಪ್ನಷ್ಟು ಕಡಲೆ ಹಿಟ್ಟು, 3 ಸ್ಪೂನಷ್ಟು ಅಕ್ಕಿ ಹಿಟ್ಟು, ನಂತರ ಅರ್ಧ ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಅಜ್ವಾನ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, 1 ಸ್ಪೂನು ಅಚ್ಕಾರದ ಪುಡಿ. ಇನ್ ಕೇಸ್ ಅಚ್ಕಾರದ ಪುಡಿ ಬೇಡ ನಮಗೆ ಹಸಿಮೆಣ್ಸಿಕಾಯಿ ಹಾಕೋತೀವಿ ಅಂದರೆ ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸ. ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಡಿ, ಹಾಗೆಯೇ ಕಲಿಸ್ಕೋಬೇಕು. ಯಾಕಂದರೆ ಸೌತೆಕಾಯಿಯನ್ನು ಎಷ್ಟೇ ನಾವು ನೀರು ತೆಗಿತೀವಿ ಅಂದ್ರೂ ಸ್ವಲ್ಪ ನೀರಿನ ಅಂಶ ಇದರಲ್ಲಿ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಫಸ್ಟು ನೀರನ್ನು ಏನು ಆ್ಯಡ್ ಮಾಡಬೇಡಿ, ಅದೇ ಥರನೇ ಕಲಿಸ್ಕೊಳ್ಳಿ. ಹಾಗೆಯೇ ಇದಕ್ಕೆ ನಾನು ಈರುಳ್ಳಿ ಏನೂ ಆ್ಯಡ್ ಮಾಡಿಲ್ಲ, ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿಯಾಗಿದೆ ನೋಡಿ. ನಾನು ನೀರು ಹಾಕೇ ಇಲ್ಲ, ಹಾಗೆ ಕಲಿಸ್ಕೋಬೇಕು ನೋಡಿ. ಈ ಅದಕ್ಕಿರಬೇಕು ಪಕೋಡದ ಹಿಟ್ಟು. ನಾನು ಆಲ್ರೆಡಿ ಪಕ್ಕದಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಚೆಕ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಇಲ್ಲ ಅಂತ. ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ, ಕಾದಿದೆ. ಈಗ ಒಂದೊಂದನ್ನೇ ನಿಧಾನಕ್ಕೆ ಹಾಕ್ಕೋಬೇಕು. ನೋಡಿ, ಇದನ್ನು ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಕರಿಬೇಕು. ನೋಡ್ತಾ ಇದ್ದೀರಲ್ಲ, ಈ ಕಲರ್ ಇರಬೇಕು. ಇದು ಆಗಿದೆ, ಈಗ ತೆಗಿತಾ ಇದ್ದೀನಿ ನಾನು. ನೋಡಿದ್ರಲ್ಲ ಸೌತೆಕಾಯಿ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.